ಸಿರಿ, ಎಲ್ಲ ಕೆಲಸನೂ ನೀನು ಒಬ್ಬಳೇ ಮಾಡ್ತಿದ್ಯಲ್ಲ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಇದೆಲ್ಲ ಯಾವ ಕೆಲಸ ಬಿಡು ಸಂಧ್ಯಾ. ಅಪ್ಪ ಇದ್ದಾಗ ಅವ್ರಿಗೋಸ್ಕರ ನಾನು ಎಷ್ಟೆಲ್ಲ ಮಾಡ್ತಿದ್ದೆ. ಅವ್ರನ್ನ ನೋಡ್ಕೊಳ್ಳೋದು ನನಗೆ ಯಾವತ್ತೂ ಕೆಲಸ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಒಂದು ರೀತಿ ಸಂಭ್ರಮ ಅಂತ ಅನ್ನಿಸ್ತಿತ್ತು. ಅವ್ರು ಇವತ್ತಿಲ್ಲಿದ್ದಿದ್ರೆ ಅವ್ರಿಗಿಷ್ಟ ಆಗಿರೋದನ್ನೆಲ್ಲ ಮಾಡಿಕೊಡ್ಬೋದಿತ್ತು. ಎಷ್ಟು ಖುಷಿ ಪಡ್ತಿದ್ರು. ಏನೋ ಹಬ್ಬದ ಅಡುಗೆ ರೆಡಿ ಆಗ್ತಾ ಇದೆಯಾ? ಹಬ್ಬನಾ? ನಿನಗೆ ಲಾಜಿಕ್ಕೆ ಗೊತ್ತಾಗಲ್ಲ. ಮನೆಯಲ್ಲಿ ಸಂತೋಷ ಸಂಭ್ರಮ ಯಾವತ್ತು ಉಕ್ಕಿ ಹರಿಯುತ್ತೆ, ಆ ಹೊತ್ತೆ ಹಬ್ಬ ಅಲ್ವಾ? ಅಡುಗೆ ಆಗ್ತಾ ಇದೆ. ವೆರಿ ಗುಡ್ ವೆರಿ ಗುಡ್. ಈಗ ನಾನು ನೀವು ಮಾಡೋ ಅಡುಗೆಗೆ ಸಹಾಯ ಮಾಡ್ತೀನಿ. ಓಕೆ? ಪರವಾಗಿಲ್ಲ ತಾತ, ನಾವೆಲ್ಲ ಮಾಡ್ಕೋತೀವಿ. ಹಲೋ, ನಾನು ಸಹಾಯ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಸಹಾಯ ಮಾಡ್ತೀನಿ ಅಷ್ಟೇ. ಗೊತ್ತಾಯ್ತಾ? ಮಾತಾಡೋ ಹಾಗೆ ಇಲ್ಲ. ಏನು ಮಾಡಲಿ? ಹಾಂ, ಸೊಪ್ಪು ಬಿಡಿಸ್ಕೊಡ್ಲ? ಗುಡ್. ದತ್ತ ಮಹಾಪ್ರಭುಗಳೇ, ಈ ಮನೆಯಲ್ಲಿ ನಾನೊಬ್ಬ ಮಹಾನುಭಾವ ಇದ್ದೀನಿ ಅನ್ನೋದನ್ನ ಮರ್ತೇ ಬಿಟ್ಟಿದ್ದೀರಲ್ಲಪ್ಪ. ನಾನು ಇವತ್ತು ಅಡುಗೆಗೆ ಸಹಾಯ ಮಾಡ್ತೀನಿ. ಓಹ್ ಹೊಸ ಮುದ್ದು, ಇದೆಲ್ಲಮ್ಮ ಇದು. ಏನ್ ಮಾವ? ಅಯ್ಯೋ ಅದೇ ಇದೇನು ತಿರ್ಗ್ಸೋದು? ಮಚ್ಚೋ ಕಯ್ಯ. ಅಯ್ಯೋ ಅದು ಯಾವನಿಗೆ ಬೇಕು? ಅಟ್ಲ ಸೀದೋಗತ್ತೆ ಅಷ್ಟೇ ಚಪಾತಿ. ಮಾವ, ನೀವ್ ಹೆಲ್ಪ್ ಮಾಡೋದು ಹೇಗೆ ಅಂತ ನಮಗ್ ಗೊತ್ತಿಲ್ವಾ? ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ಇವತ್ತು ಚಪಾತಿ, ಗೋಧಿ ಹಿಟ್ಟು, ಬಿಸಿನೀರು, ಸ್ಟವ್ ಅವೆಲ್ಲ ಇಲ್ಲವೇ ಇಲ್ಲ. ಇವತ್ತೇನಿದ್ರು ತರಕಾರಿ ಕಟಿಂಗ್ ಡಿಪಾರ್ಟ್ಮೆಂಟ್, ನಾನೇ ತರಕಾರಿನ ಇವತ್ತು ಕಟ್ ಮಾಡೋದು ಅಷ್ಟೇ. ನೋಡಮ್ಮ, ನೀನೇನಾದರೂ 1 kg ಕ್ಯಾರೆಟ್ ಕೊಟ್ಬಿಟ್ಟು ಕಟ್ ಮಾಡಿಕೊಡು ಅಂತನೋ, ವಾಪಸ್ ನಿನಗೆ ಬರೋದು ಅರ್ಧ kgನೇ. ಯಾಕೆಂದರೆ ಇನ್ನು ಅರ್ಧ kg ಅವನ ಹೊಟ್ಟೆ ಒಳಗಿರುತ್ತೆ. ಅದು ಸಂಧ್ಯಾ, ಆ ಮಸಾಲೆ ಹಾಕ್ಬೇಡ. ಸಮರ್ಥಿಗೆ ಅದು ಇಷ್ಟ ಆಗಲ್ಲ. ನಾನು ಬೇರೆದು ಮಾಡಿದ್ದೀನಿ. ಅಂಕಲ್, ತರಕಾರಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ಸಮರ್ಥಿಗೆ ತರಕಾರಿ ದೊಡ್ಡ ದೊಡ್ಡದಾಗಿದ್ರೆ ಇಷ್ಟ ಆಗಲ್ಲ. ಸಂಧ್ಯಾ, ಆಮೇಲೆ ಪಾಯಸಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕು. ಅವನಿಗೆ ಸ್ವೀಟ್ ಅಂದರೆ ಪ್ರಾಣ. ಅಲ್ಲಿಗೆ ಉದಯವಾಯಿತು ಚೆಲುವ ಕನ್ನಡ ನಾಡು. ಊಟನೂ ಒಬ್ಬನೇ ಮಾಡಬೇಕು. ಸಿರಿ, ಮನೇಲಿ ನಾವು ಇದ್ದೀವಿ. ನಮ್ಮ ಇಷ್ಟ ಕಷ್ಟಗಳನ್ನ ಕೇಳೋದು ಯಾರು? ಯಾಕೆ ನಿಮಗೆ ಸಿಹಿ ಜಾಸ್ತಿ ಆದರೆ ಇಷ್ಟ ಆಗಲ್ವಾ? ಅಯ್ಯೋ, ಯಾರಮ್ಮ ಹಾಗೆ ಹೇಳಿದ್ದು? ನಮಗೂ ಸ್ವೀಟ್ ಅಂತಂದರೆ ತುಂಬ ಇಷ್ಟನೇ. ನೀನು ಹೀಗೆ ನಗ್ತಾ ನಗ್ತಾ ಮಾತಾಡ್ತಿದ್ರೆ ಅದೇ ಸ್ವೀಟ್ ಅಲ್ವಾ ಮಗು? ನಮ್ಗದು ಇಷ್ಟ ಅಲ್ವಾ? ನೀವೆಲ್ಲ ಶಾರ್ವರಿ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ನಾನು ನಿಮ್ಮನ್ನು ನಂಬಲೇ ಇಲ್ಲ. ಅವಳ ವಿಷಯಕ್ಕೆ ಅಭಿ ಮೇಲೆ ಕೈ ಮಾಡಿಬಿಟ್ಟೆ. ನಿಮಗೆಲ್ಲ ಅಷ್ಟೊಂದು ಬೈದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಪರವಾಗಿಲ್ಲ ಅಪ್ಪ, ನೀವು ಅವ್ರ ಮೇಲೆ ಇಟ್ಟಿದ್ದ ನಂಬಿಕೆ ಆ ರೀತಿ ಇತ್ತು. ಆದರೆ ಆ ನಂಬಿಕೆನ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿರಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಡಾಡ್. ಅವ್ರು ಹೀಗೆ ಮಾಡಿದ್ದಕ್ಕೂ ಏನೋ ನಮ್ಮ ಸಂಬಂಧಗಳು ಗಟ್ಟಿಯಾಗತ್ತೆ. ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು ಅನ್ನೋ ಭಾವನೆ ಬರುತ್ತೆ. ಏನೇ ಆಗಲಿ, ಆಗಿದ್ದನ್ನೆಲ್ಲ ಮರೆತು ಇನ್ನು ಮುಂದೆ ಈ ಮನೇಲಿ ಎಲ್ಲರೂ ಖುಷಿಯಾಗಿರಬೇಕು. ಈ ಮನೆ ಮೊದಲಿನ ಥರ ಆಗಬೇಕು. ನಗು ಸಂಭ್ರಮ ತುಂಬಿ ತುಳುಕ್ತಾ ಇರಬೇಕು. ನೀವೆಲ್ಲರೂ ಇದೇ ಥರ ನಗ್ನಗ್ತಾ ಇದ್ದರೆ ನಿಜಕ್ಕೂ ಈ ಮನೆ ನಂದ ಗೋಕುಲ ಆಗುತ್ತೆ. ಇನ್ಮೇಲೆ ಯಾವತ್ತು ಏನೇ ಸಮಸ್ಯೆ ಬಂದ್ರೂ ನೀವೆಲ್ಲರೂ ಇದೇ ಥರ ಒಂದಾಗಿ ಎದುರಿಸ್ಬೇಕು. ನಿಮ್ಮ ಮೇಲೆ ನಾನು ಯಾವತ್ತೂ ಇನ್ಮೇಲೆ ಅನುಮಾನ ಪಡೋದಿಲ್ಲ. ನಿಮ್ಮನ್ನು ನಂಬಿ ನಿಮ್ಮ ಹಿಂದೆನೇ ಇರ್ತೀನಿ. ಅದಿರಲಿ, ಏನು ನಿಮ್ಮ ಅವಸ್ಥೆ? ನೀವು ಯಾಕೆ ಆ ರೀತಿ ಸೀರೆ ಉಟ್ಕೊಂಡಿದ್ರಿ? ಏನು ಮಾಡೋದಪ್ಪ, ಪೂರ್ಣಿಮತ್ತೆ ಅಮ್ಮ ಆಚೆ ಹೋಗಿದ್ದಾರೆ.
ಮಗುನ ನೋಡ್ಕೊಳ್ಳೋಕ್ಕೆ ನಮಗೆ ಹೇಳಿದ್ರು. ನಮ್ಮ ಪುಟ್ಟಲಕ್ಷ್ಮಿಗೆ ತಿನ್ಸೋದಕ್ಕೆ, ಅವಳನ್ನು ನೋಡ್ಕೊಳ್ಳೋದಕ್ಕೆ, ಅವಳನ್ನು ನಗ್ಸೋದಕ್ಕೆ ನಾವಿಷ್ಟೆಲ್ಲ ಪರದಾಡಬೇಕಾಯ್ತು. ನಾವೇನೇ ಮಾಡಿದ್ರು ಒಳ್ಳೇದೇ ಆಯ್ತಲ್ಲ. ನಾವು ಪುಟ್ಟಲಕ್ಷ್ಮಿ ನಗಿಸ್ಬೇಕು ಅಂತ ಪ್ರಯತ್ನ ಪಟ್ವಿ, ಆದರೆ ನಮ್ಮ ಪುಟ್ಟಲಕ್ಷ್ಮಿ ನಮ್ಮ ಮನೆಯವ್ರನ್ನೆಲ್ಲ ನಗಿಸ್ಬಿಟ್ಲು. ಹೌದು, ಮತ್ತೆ ಈ ಮನೆಗೆ ನಗು ತಂದಿದ್ದೆ ಈ ಪುಟ್ಟ ಲಕ್ಷ್ಮಿ. ಇದೇನಿದು, ಇಷ್ಟೊತ್ತಾದರೂ ಪೂರ್ಣಿಯಮ್ಮ ಬಂದೇ ಇಲ್ಲ. ಅಣ್ಣ, ಇದೇನಿದೆ ಅದಕ್ಕೆ ಫೋನ್ ಇಲ್ಲೆಲ್ಲ ರಿಂಗ್ ಆಗ್ತಿರಾಗಿದೆ. ತಾವು ಇಲ್ಲೇ ಇದ್ರು? ಹೌದು, ಮತ್ತೆ ಇಂಥ ಎಂಟರ್ಟೈನ್ಮೆಂಟ್ ಬಿಟ್ಟು ಹೊರಗಡೆ ಎಲ್ಲಾದ್ರೂ ಹೋಗಿದ್ದಾರಾ? ಏನು, ನಾವೀ ರೀತಿ ಮಂಗಗಳ ಥರ ಕುಣಿದಾಡೋದು ಎಂಟರ್ಟೈನ್ಮೆಂಟಾ? ಹಾಗಿದ್ರೆ ನೀವು ಇದನ್ನೆಲ್ಲ ಬೇಕು ಅಂತ ಮಾಡಿದ್ದ? ಹೌದು, ಬೇಕು ಅಂತಾನೆ ಮಾಡಿದ್ದು. ನಿಮ್ಗೆಲ್ರಿಗೂ ಮಗು ನೋಡ್ಕೊಳ್ಳೋ ಕಷ್ಟ ಏನು ಅಂತ ಗೊತ್ತಾಗ್ಲಿ ಅಂತ. ಅದಕ್ಕಿಂತ ಹೆಚ್ಚಾಗಿ ಮಗುಗೋಸ್ಕರನಾದ್ರೂ ನೀವೆಲ್ಲರೂ ನಗಬೇಕಿತ್ತು. ನಿಜ ತುಳಸಿಯವರೇ, ನಮ್ಮ ಪುಟ್ಟ ಲಕ್ಷ್ಮಿ ಇಲ್ಲ ಅಂದಿದ್ದಿದ್ರೆ ನಾವು ಇಷ್ಟೊಂದು ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಮಕ್ಕಳು ಅಂದ್ರೇನೆ ಹಾಗೆ, ಮಕ್ಳಿಗಂತ ಶಕ್ತಿ ಇರುತ್ತೆ. ಎಷ್ಟೇ ಬೇಸರ ಆಗಿದ್ರು ಅದನ್ನೆಲ್ಲ ಮಾಯ ಮಾಡಿ ನಗು ತರಿಸ್ತಾರೆ. ಒಂದು ಮಗುನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೆ ಇವತ್ತು ಗೊತ್ತಾಯ್ತು. ನಿಜವಾಗ್ಲೂ ನೀವು ತಾಯಿಂದರು ಗ್ರೇಟ್. ತಾಯಿಗಿಂತ ದೇವರಿಲ್ಲ ಅಂತ ಸುಮ್ಮನೆ ಹೇಳಲ್ಲ. ಒಂದು ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಅದು ಆ ದೇವರಿಂದ ಸಾಧ್ಯ ಆಗುತ್ತೋ ಇಲ್ವೋ, ಆದರೆ ತಾಯಿಯಿಂದ ಖಂಡಿತ ಸಾಧ್ಯ ಆಗತ್ತೆ. ಅದಕ್ಕೆ ಎಲ್ಲ ತಾಯಿಂದರಿಗೂ ನಮೋ ನಮಃ. ನೀವುಗಳೇನು ಕಮ್ಮಿನಾ? ನೀವುಗಳು ಸ್ವಲ್ಪ ಹೊತ್ತು ತಾಯಂದ್ರಾಗ್ಬಿಟ್ಟಿದ್ರಲ್ಲ. ಅವಿ, ಪೂರ್ಣಿ ಹೇಳ್ತಾ ಇದ್ಲು, ಅವಳೇನಾದ್ರೂ ಹುಡುಗ ಆಗಿದ್ದಿದ್ರೆ ನಿನ್ನನ್ನು ಹಾರಿಸ್ಕೊಂಡು ಹೋಗ್ಬಿಡ್ತಿದ್ಲಂತೆ. ಎಲ್ಲ ಅವಳ ಫೋನ್ ಮಾಡಿದ್ದಕ್ಕೆ ರೂಮ್ ಕೊಟ್ಟೋದ್ಲು. ಇದೇ ಹುಡುಗಿ. ಸರಿಯಮ್ಮ, ನಾ ಹೊರಡ್ತೇನೆ. ಇದೇನು ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ಟೆ? ಇಷ್ಟೊತ್ತಾಗಿದೆ, ಊಟ ಮಾಡ್ಕೊಂಡು ಹೋಗು. ಬೇಡಪ್ಪ, ಮನೇಲಿ ಸಿರಿ ನನಗೋಸ್ಕರ ನಾನು ಕಾಯ್ತಾ ಇರ್ತಾಳೆ. ಅವಳಿಂದ ಊಟ ಮಾಡಿರಲ್ಲ. ಸಿರಿಗೆ ನೀನೇ ಸಮಾಧಾನ ಮಾಡಬೇಕು ಸಮರ್ಥ. ಹಾಗೆ ನೋಡಿದ್ರೆ ನಾನು ಅವಳ ಹತ್ರನೂ ಕ್ಷಮೆ ಕೇಳಬೇಕು. ಪರವಾಗಿಲ್ಲಪ್ಪ, ತಪ್ಪು ಮಾಡಿರೋರೇ ಯಾರೋ, ಅದಕ್ಕೆಲ್ಲ ನಾವ್ಯಾಕೆ ಗಿಲ್ಟ್ ಫೀಲ್ ಮಾಡಬೇಕು? ಪಾಪು ಹೇಳ್ತಾ ಇರೋದು ಸರಿ ಮಾಧವ್ ಅವರೇ. ಯಾರ್ದೋ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಆಗಬೇಕು? ಪಾಪು, ನೀನು ಅಷ್ಟೇ ಸಿರಿನ ಚೆನ್ನಾಗಿ ನೋಡ್ಕೊ. ಅವಳು ಯಾವಾಗಲೂ ಸಂತೋಷವಾಗಿರಬೇಕು. ಅವಳ ಮನಸ್ಸಿಗೂ ಸಮಾಧಾನ ಆಗಬೇಕು. ಸರಿಯಮ್ಮ, ನಾನು ಹೊರಡ್ತೇನೆ, ಬರ್ತೇನೆ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಇದ್ರೆ ನನಗೂ ದೃಷ್ಟಿ ಆಗ್ಬಿಡುತ್ತೆ. ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ನನಗೆ ಗೊತ್ತು ತುಳಸಿಯವರೇ, ಈ ಮನೆಯಲ್ಲಿ ಮತ್ತೆ ನಗು ಕಾಣ್ತಿದೆ ಅಂತಂದರೆ ಅದಕ್ಕೆ ಆ ಮಗು ಮಾತ್ರ ಕಾರಣ ಅಲ್ಲ, ಎಲ್ಲದಕ್ಕೂ ನೀವೇ ಮುಖ್ಯವಾದ ಕಾರಣ. ಥ್ಯಾಂಕ್ಸ್ ತುಳಸಿಯವರೇ. ಬಾಸ, ಯಾಕೆ ಎಷ್ಟು ಲೇಟು? ಮನೇಲಿ ನಿನಗೋಸ್ಕರ ನಿನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಅನ್ನೋದು ಗೊತ್ತಿಲ್ವಾ ನಿನಗೆ? ಹೆಂಡತಿಗೋಸ್ಕರ ಮನೆಗೆ ಬೇಗ ಬರಬೇಕು ಅನ್ನೋದು ನಿನ್ನ ತಲೆನಲ್ಲಿ ಇರಬೇಕು. ನಿನಗೇನು, ಹೊರಗಡೆ 108 ಕೆಲಸಗಳಿರುತ್ತೆ, ಆದರೆ ನನಗೆ ನಿನಗೋಸ್ಕರ ಈ ಮನೆಯಲ್ಲಿ ಕಾಯ್ಕೊಂಡಿರೋದೇ ಒಂದು ದೊಡ್ಡ ಕೆಲಸ. ಬಾಸು, ನಿಜವಾಗ್ಲೂ ನೀನು ಇದನ್ನೆಲ್ಲ ಮಾತಾಡ್ತಾ ಇದೀಯಾ? ಹೌದು, ನಿನ್ನ ಹೆಂಡತಿ ನಾನೇ ತಾನೇ. ನಾನೇ ಇದನ್ನೆಲ್ಲ ನಿನಗೆ ಹೇಳಬೇಕು. ಅಲ್ಲ ಸಿರಿ, ನೀನು ಸಾರಿ ಸಮರ್. ಸಾರಿನಾ? ಇದ್ದಕ್ಕಿದ್ದಾಗ ಏನಾಯ್ತು ನಿನಗೆ?
ಇಲ್ಲಿವರೆಗೂ ನಾನು ಏನೇನೋ ಮಾತಾಡಿ ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟಿದ್ದೀನಿ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಹುಚ್ಚಿ ಥರ ಹಠ ಮಾಡಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡು. ನೀನು ಎಷ್ಟೇ ಹಠ ಮಾಡಿದ್ರು ನನಗೆ ಅದರಿಂದ ಏನೂ ಬೇಜಾರಾಗಲ್ಲ. ಈಗ ಒಂದು ಪುಟ್ಟ ಮಗು ನಮ್ಮ ಮುಂದೆ ಹಠ ಮಾಡಿದ್ರೆ ನಮಗೆ ಬೇಜಾರಾಗುತ್ತಾ? ಇಲ್ಲ ತಾನೆ? ನೀನು ನನಗೆ ಪುಟ್ಟ ಮಗು ಇದ್ದಾಗೇನೆ. ಯೋಚನೆ ಮಾಡಬೇಡ ಸಿರಿ, ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ನೀನು ಎಷ್ಟೇ ನಗ್ನಾಗ್ತಾ ಇದ್ರು ಮನಸ್ಸಲ್ಲಿ ಅದೊಂದು ಕೊರಗು ಯಾವಾಗಲೂ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನನ್ನು ನೀನು ಖುಷಿಯಾಗಿ ಇಟ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಪಡ್ತಿದ್ಯೋ ಅದೇ ರೀತಿ ನಿನ್ನ ಮನಸ್ಸಲ್ಲಿರೋ ಕೊರಗುನ ನೀಗ್ಸೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ, ಹೋಗಿ ಕೈ ತೊಳ್ಕೊಂಡು ಬಾ. ನಿಂಗೆ ಇಷ್ಟವಾಗಿರೋ ಅಡುಗೆ ಎಲ್ಲ ಮಾಡಿದ್ದೀವಿ, ಊಟ ಮಾಡುವಂತೆ. ಓಕೆ, ಸರಿ ಸರಿ ಸರ್, ಏನೇ ಅಪ್ಡೇಟ್ ಇದ್ದರೂ ಇನ್ಫಾರ್ಮ್ ಮಾಡಿ. ಓಕೆ. ಏನಾಯ್ತು ರವಿ? ಅಪ್ಪ, ಚಿಕ್ಕಮ್ಮ ಇನ್ನೂ ಸಿಕ್ಕಿಲ್ವಂತೆ. ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು. ಇನ್ನೊಂದು ಸಲ ಚಿಕ್ಕಮ್ಮ ಅಂತ ನಿನ್ನ ಬಾಯಿಂದ ಕರಿಬೇಡ. ಅಮ್ಮ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅವಳಿಗೆ. ಅಂತ ರಾಕ್ಷಸಿನ ಚಿಕ್ಕಮ್ಮ ಅಂದು ಆ ಪದಕ್ಕೆ ಯಾಕೆ ಅವಮಾನ ಮಾಡ್ತೀಯ? ಮಹೇಶ, ಚಿಕ್ಕಂದಿಂದನೂ ಅವಳನ್ನು ಅವರು ಹಾಗೆ ತಾನೇ ಕರಿತಿರೋದು, ಈಗಲೂ ಅದೇ ಬಾಯಲ್ಲಿ ಬರುತ್ತೆ. ಈ ಮಕ್ಕಳು ತೋರಿಸಿರೋ ಪ್ರೀತಿಗಾದರೂ ಅವಳು ಬೆಲೆ ಕೊಡಬೇಕಾಗಿತ್ತು ಅಣ್ಣ. ಅವಳೊಂದು ಕೆಟ್ಟ ಹುಳು. ಆದಷ್ಟು ಬೇಗ ಅವಳನ್ನ ಹೊಸಕಾಕ್ಬೇಕು. ಸಮಾಧಾನ ಮಾಡ್ಕೊಳ್ಳಿ ಮಹೇಶ್ ಅವರೇ, ಪೊಲೀಸ್ನವ್ರು ಹುಡುಕ್ತಾ ಇದ್ದಾರಲ್ವಾ. ಇನ್ನಾದರೂ ನೀವು ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಎಲ್ಲರೂ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಹೌದು ಮಹೇಶ, ಕೆಫೆಯಲ್ಲಿ ನಿಂತಿರೋ ಕೆಲಸಗಳೆಲ್ಲ ಮುಂದುವರಿಬೇಕು. ಅಭಿ, ನೀವು ಅಷ್ಟೇ ಆಫೀಸ್ ಕಡೆ ಗಮನ ಕೊಡಿ. ನಮ್ಮನ್ನೇ ನಂಬ್ಕೊಂಡಿರೋ ಜನರಿಗೆ ಮೋಸ ಆಗಬಾರ್ದು. ನಮ್ಮನೆ ಸಮಸ್ಯೆಗಳಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಯಾರಿಗವಿ? ಅಮ್ಮ, ನಿಮ್ಮ ಹೆಸರಿಗೆ ಬಂದಿದೆ. ನನಗೆ ಯಾಕೆ ಕಳಿಸ್ತಾರೆ? ಯಾರೋ ನಿಮಗೆ ಹತ್ತಿರದವರೇ ಕಳಿಸಿರ್ಬೋದು ತುಳಸಿಯವರೇ. ನನಗೆ ಹತ್ರದವರ? ಮಾವ, ಸಿರಿ ಅವರಾದ್ರೆ ಮನೆಗೆ ತಂದು ಕೊಡ್ತಾ ಇದ್ರು. ಕೊರಿಯರ್ ಯಾಕೆ ಮಾಡ್ತಿದ್ರು? ಅಮ್ಮ, ಹೂವಿನ ಬೊಕ್ಕೆ, ಗಿಫ್ಟು, ಲೆಟ್ರ್ ಕೂಡ ಇದೆ. ನನಗೂ ಏನೂ ಅರ್ಥ ಆಗ್ತಾ ಇಲ್ಲ ಅವಿ. ನನಗೆ ಯಾರು ಇದನ್ನೆಲ್ಲ ಕಳಿಸ್ತಾರೆ? ಗಿಫ್ಟ್ ಬಾಕ್ಸ್ ಓಪನ್ ಮಾಡಬೇಡಿ. ಇದಕ್ಕೆ ಅದರಲ್ಲಿ ಏನಿದೆಯೋ ಏನೋ. ಈ ಟೈಮಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ. ಹಾಗಂತ ಓಪನ್ ಮಾಡದೇ ಇರೋಕ್ಕಾಗತ್ತೆ ಮಹೇಶ? ಓಪನ್ ಮಾಡಿ ನೋಡೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಅಮ್ಮ, ಮೊದಲು ಆ ಲೆಟರಲ್ಲಿ ಏನಿದೆ ಅಂತ ಓದಿ. ಆ ಲೆಟರ್ ಕೊಡಿ ಅಮ್ಮ, ಅದರಲ್ಲಿ ಏನಿದೆ ಅಂತ ನಾನು ಓದ್ತೀನಿ. ಪ್ರೀತಿಯ ತುಳಸಿ. ಈ ಥರ ಯಾರು ಬರೆದಿರ್ಬೋದಮ್ಮ?
ಇರಿ ಲೆಟರ್ ಏನಿದೆ ಅಂತ ಓದ್ತೀನಿ. ಅಭಿ, ಬೇರೆಯವ್ರಿಗೆ ಬಂದಿರೋ ಲೆಟರ್ನ ಓದೋದು ತಪ್ಪು, ಅದನ್ನು ಅವ್ರಿಗೆ ಕೊಡು. ಪರವಾಗಿಲ್ಲ ಮಾಧವ್ ಅವರೇ, ಓದ್ಲಿ ಬಿಡಿ. ನನ್ಗೆ ಈ ರೀತಿ ಲೆಟರ್ ಯಾರು ಬರೆಯೋದಕ್ಕೆ ಸಾಧ್ಯ? ಯಾರು ಅಂತ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಆದರೂ ನಮ್ಮಮ್ಮನಿಗೆ ಈ ರೀತಿ ಲೆಟ್ರ್ ಬರೆಯೋ ಧೈರ್ಯ ಯಾರಿಗಿದೆ? ಅಭಿ, ನೀನು ಒಂದ್ಸಲ ಲೆಟ್ರ್ ಓಪನ್ ಮಾಡ್ಬೋದು. ಯಾರೋ ನಮ್ಮನ್ನು ಆಟ ಆಡಿಸ್ಬೇಕು ಅಂತಾನೆ ಈ ಥರ ಮಾಡ್ತಿರ್ಬೋದು. ಇರಿ ಏನಿದೆ ಅಂತ ಓದ್ತೀನಿ. ಅಭಿ, ಬೇಡ ಅಂತ ಹೇಳಿದ್ನಲ್ಲ. ಅಭಿ, ಅದು ತುಳಸಿಯವ್ರಿಗೆ ಬಂದಿರೋ ಲೆಟ್ರು, ಅವ್ರಿಗೆ ಕೊಡು, ಅವರೇ ಅದನ್ನು ಓದಲಿ. ಅಲ್ಲ ಡ್ಯಾಡ್, ನಾನು ಓದಿದ್ರೆ ಏನು ತಪ್ಪು? ನಾನೇ ಓದ್ತೀನಿ ಬಿಡಿ. ಬೇಡ ಅಭಿ. ಅಣ್ಣ, ಈ ಲೆಟ್ರು ಬರೆದಿರೋ ಮಹಾನ್ ಭಾವರು ತಾವೇನೋ? ಹಾಗಾದರೆ ಸರಿಯಾಗಿ ಸಿಗಾಕೊಂಡಿದ್ದೀರಾ, ಅನುಭವಿಸಿ. ಅಭಿ, ನೀನು ಓದು. ತುಳಸಿಯವರೇ, ಇದು ನಿಮಗೆ ಅಂತ ಬಂದಿರೋ ಲೆಟ್ರು. ಇದನ್ನು ಅವ್ನು ಯಾಕೆ ಓದಬೇಕು? ಇದನ್ನು ನೀವೇ ಓದಬೇಕು. ಯಾಕಂದರೆ ಈ ಲೆಟ್ರ್ ಬರೆದಿರೋದು ಇದು ಲೆಟ್ರ್ ಬರೆದಿರೋದು ನಾನೇ. ಸಾರಿ ಡ್ಯಾಡ್, ಈ ಆಟಕ್ಕೆ ನಾವಿಲ್ಲ. ಬಾಬ್ರು ಹೋಗೋಣ. ನಾನು ಈ ಆಟಕ್ಕಿಲ್ಲ ಅಣ್ಣ, ಆದರೆ ಒಂದು ಹಾಡು ನೆನಪು ಬರ್ತಿದೆ, ಹೇಳ. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ಅಣ್ಣನ ಮನದ ಹಂಬಲ. ಆಲ್ ದಿ ಬೆಸ್ಟ್ ಸಮರ್ಥ್. ಅಣ್ಣ, ಆಕ್ಸಿಡೆಂಟ್ ಕೇಸಲ್ಲಿ ಏನೇನು ಎವಿಡೆನ್ಸ್ ಅಂತ ಇದೆಯೋ ಎಲ್ಲ ಡಾಕ್ಯುಮೆಂಟ್ಸು ಈ ಪೆನ್ ಡ್ರೈವಲ್ಲಿ ಇದೆ. ಹುಷಾರು. ನನಗೆ ಆಫೀಸಿಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ನನ್ನ ಮುಂದೆ ಇದ್ದಿದ್ದು 2 ಗುರಿ. ಒಂದು, ನೀನು ಆಕ್ಸಿಡೆಂಟ್ ಮಾಡಿಲ್ಲ, ನೀನು ನಿರಪರಾಧಿ ಅಂತ ಸಾಬೀತು ಮಾಡೋದು. ಅದು ಇವತ್ತು ನೆರವೇರ್ತಿದೆ. ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಹಾಗೆ ಇನ್ನೊಂದು, ನಿನ್ನ ಇನ್ನೊಂದು ಗುರಿ ಕೂಡ ಆದಷ್ಟು ಬೇಗ ನೆರವೇರುತ್ತೆ. ತಾತ, ಹೌದಮ್ಮ, ನಿಜವಾಗಿ ಆಕ್ಸಿಡೆಂಟ್ ಮಾಡಿರೋವಳು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾಳೆ. ನನ್ನ ಮೊಮ್ಮಗ ನಿರಪರಾಧಿ ಅಂತ ಸಾಬೀತಾಗಿ ತಲೆ ಎತ್ಕೊಂಡು ಆದಷ್ಟು ಬೇಗ ಓಡಾಡೋ ಹಾಗಾಗತ್ತೆ. ಅವಳು ಎಷ್ಟು ದಿವಸ ಅಂತ ಕದ್ದು ಮುಚ್ಚಿ ಓಡಾಡೋದಕ್ಕೆ ಸಾಧ್ಯ? ಪೊಲೀಸ್ನವರು ಅವಳನ್ನು ಹುಡುಕ್ತಾ ಇದ್ದಾರೆ. ಆದಷ್ಟು ಬೇಗ ಅವಳು ಸಿಗ್ತಾಳೆ. ಅವಳಿಗೆ ಶಿಕ್ಷೆ ಆಗೇ ಆಗತ್ತೆ. ಹೌದು ಸಿರಿ, ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ನಿನಗೆ, ಅಭಿಯಣ್ಣಂಗೆ, ಅಭಿಗೆ, ಅಪ್ಪಂಗೆ ಎಲ್ರಿಗೂ ನ್ಯಾಯ ಸಿಗಬೇಕು. ಅವಳಿಂದಾಗಿ ಆ ಮನೇಲೆಲ್ಲರೂ ನೊಂದಿರೋರೆ. ಅವಳನ್ನ ಹಿಡಿಯೋವರೆಗೂ ನಾನು ಸುಮ್ಮನೆ ಕೂರಲ್ಲ. ಇನ್ನು 2 ದಿನದಲ್ಲಿ ಅವಳೆಲ್ಲೇ ಇದ್ರೂ ಹುಡುಕ್ತೀನಿ. ಯೋಚನೆ ಮಾಡಬೇಡ, ಬರ್ತೀನಿ. ಅವನ ಮಾತು ಕೇಳೋದೇನಮ್ಮ? ನಿನ್ನ ಮನಸ್ಸಿನಲ್ಲಿ ಎಷ್ಟು ಕಿಚ್ಚು ರೋಷ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಜವಾಬ್ದಾರಿ ಅನ್ನೋದಿದೆ.
ನನ್ನ ಮನಸ್ಸಿನಲ್ಲೂ ನಿನ್ನ ಹಾಗೆ ಅಷ್ಟೇ ರೋಷ ಕೋಪ ಇದೆ. ಆ ನರ ರಾಕ್ಷಸಿಗೆ ಆದಷ್ಟು ಬೇಗ ಒಂದು ಅಂತ್ಯ ಹಾಡೋವರೆಗೂ ನಮ್ಮಲ್ಲಿ ಯಾರ ಮನಸ್ಸಿಗೂ ನೆಮ್ಮದಿ ಇರೋಲ್ಲಮ್ಮ.